ಇವತ್ತು 10ನೇ ತಾರೀಕು PUC ಮಕ್ಕಳಿಗೆ ಎಕನಾಮಿಕ್ಸ್ ನಡೆದಿದೆ, ಅರ್ಥಶಾಸ್ತ್ರ. ಸೊ ಈ ಪೇಪರ್ನ ಕೀ ಆನ್ಸರನ್ನು ನಾನು ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಥ್ ದ ಫಾಲೋಯಿಂಗು ಒನ್ ವರ್ಡ್ ಮಾತ್ರ ಹೇಳ್ತಾ ಇದ್ದೀನಿ ಪಾರ್ಟ್ 1. ಪಾರ್ಟ್ 2ನಲ್ಲಿ ಡೀಟೇಲ್ ಆಗಿರ್ತಕ್ಕಂಥ ಆನ್ಸರ್ಗಳನ್ನು ನಿಮಗೆ ಕೀ ಆನ್ಸರ್ಗಳನ್ನು ಹಾಕ್ತೀನಿ. ಅಫಿಷಿಯಲ್ ಕೀ ಆನ್ಸರ್ ಇವೇ ಆಗ್ತವೆ ನೋಡಿ. ಉಪನ್ಯಾಸಕರಿಂದ ಹೇಳಪಟ್ಟಿರ್ತಕ್ಕಂಥವು ಕನ್ನಡ ಮೀಡಿಯಮು ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಬೋತ್ ಪೇಪರ್ ಇದ್ದಾವೆ. ಸೊ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ತೊಗೊತಾ ಇದ್ದೀನಿ. ಕನ್ನಡ ಮೀಡಿಯಮಲ್ಲಿ ಇರ್ತಕ್ಕಂಥದ್ದು ನೋಡಿ, ಜೊತೆಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಇಂಗ್ಲೀಷನ್ನು ನೋಡ್ಕೊಳ್ಳಿ. ಮೊದಲು ಇಂಗ್ಲೀಷ್ ಮೀಡಿಯಮಲ್ಲಿರ್ತಕ್ಕಂಥ ಪಾರ್ಟ್ 1ನಲ್ಲಿ ಬರ್ತಕ್ಕಂಥ ಕ್ವಶನ್ಗಳು MCQಗೆ 1ನೇದಕ್ಕೆ C ಬರುತ್ತೆ ಆನ್ಸರ್, ನೋಡ್ಕೊಳ್ಳಿ ರ್ಯಾಂಕ್ಸು. 2ನೇದಕ್ಕೆ 425 C ಬರುತ್ತೆ ಆನ್ಸರು, ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ನೀವು ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ ಟ್ಯಾಲಿ ಮಾಡ್ಕೋಬೋದಿಲ್ಲ. 3ನೇದಕ್ಕೆ ನ್ಯಾಷನಲ್ ಇನ್ಕಮ್ ಅಂತಕ್ಕಂಥದ್ದು ಬರುತ್ತೆ. ಅದಾದಮೇಲೆ 4ನೇದಕ್ಕೆ B ಬರುತ್ತೆ, M3 B ಬರುತ್ತೆ. 5ನೇದಕ್ಕೆ ವೆಲ್ತ್ ಟ್ಯಾಕ್ಸ್ ಅಂತಕ್ಕಂಥದ್ದು ಬರುತ್ತೆ, D ಆನ್ಸರ್ ಆಗುತ್ತೆ ನೋಡ್ಕೊಳ್ಳಿ. ಇಷ್ಟು ಆನ್ಸರು 5ಕ್ಕೆ ಬರ್ತವೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬಂದರೆ 6th ಒನ್ನಿಗೆ ಬಂದು ಮಿಕ್ಸ್ಡ್, 7th ಒನ್ನಿಗೆ ಐಸೋಕ್ವೆಂಟ್ ಅಂತಕ್ಕಂಥದ್ದು, 8th ಒನ್ನಿಗೆ ಬಂದು ನೆಕ್ಸ್ಟ್ ಬರುತ್ತೆ ಇಲ್ಲಿ 3ನೇದು ಇದು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತಕ್ಕಂಥದ್ದು. 9th ಒನ್ನಿಗೆ ಬಂದು ಪ್ರಿನ್ಸಿಪಲ್, 9th ಒನ್ ಇಲ್ಲಿದೆ ನೋಡಿ ಟ್ರಾನ್ಸಾಕ್ಷನ್ ಅಂತಕ್ಕಂಥದ್ದು ಇದೆ. 10th ಒನ್ನಿಗೆ ಬಂದು ಇನ್ವೆಸ್ಟ್ಮೆಂಟ್ ಇದೆ ನೋಡಿ. ಈ ರೀತಿ ಇರ್ತಕ್ಕಂಥ ನೀವು 1 2 3 4 5 ನೋಡಿ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿಗೆ ಈ ಉತ್ತರಗಳು ಸರಿ ಆಗ್ತವೆ ನೋಡ್ಕೊಳ್ಳಿ. ನಿಮ್ಗೆ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅಂತಕ್ಕಂಥ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನು ಮ್ಯಾಥ್ ದ ಫಾಲೋಯಿಂಗಿಗೆ ಬಂದರೆ ಮ್ಯಾಥ್ ದ ಫಾಲೋಯಿಂಗ್ 1ನೇದಕ್ಕೆ ನೋಡಿ ಇಲ್ಲಿ 4th ಒನ್ ಆನ್ಸರ್ ಆಗುತ್ತೆ. 1ನೇದಕ್ಕೆ 4th ಒನ್ ಆಗುತ್ತೆ. 2ನೇದಕ್ಕೆ ಬಂದು ಫಸ್ಟ್ ಒನ್ ಆಗುತ್ತೆ. 3ನೇದಕ್ಕೆ ಬಂದು 5th ಒನ್ ಆನ್ಸರ್ ಆಗುತ್ತೆ. 4ನೇದಕ್ಕೆ ಬಂದು 3rd ಒನ್ ಆಗುತ್ತೆ ಸ್ಟಾಕ್. ನೆಕ್ಸ್ಟು 5th ಒನ್ನಿಗೆ ಬಂದು 2nd ಒನ್ ಆನ್ಸರ್ ಆಗುತ್ತೆ ನೋಡಿ. ಮ್ಯಾಥ್ ದ ಫಾಲೋಯಿಂಗ್ ಹಿಂಗೆ 5 ಮ್ಯಾಚ್ ಮಾಡಬೇಕು. 5 ಮ್ಯಾಚ್ ಮಾಡಿದರೆ ನಿಮಗೆ 5 ಅಂಕಗಳು ಡೈರೆಕ್ಟಾಗಿ ಸಿಗ್ತವೆ. ಇದು ಮ್ಯಾಥ್ ದ ಫಾಲೋಯಿಂಗ್ ಸಂಬಂಧಪಟ್ಟಂತೆ. ಇನ್ನು ಒನ್ ವರ್ಡಿಗೆ ಸಂಬಂಧಪಟ್ಟ ನಿಮಗೆಲ್ಲ ಗೊತ್ತಿರುತ್ತೆ, ಈಸಿ ಇದ್ದಾವೆ. MRS ಅಂದ್ರೆ ಅಂತಕ್ಕಂಥದ್ದು ಮಾರ್ಟ್ಗೇಜ್ ಸರ್ವಿಸ್ ರೈಟ್ಸ್ ಅಂತಕ್ಕಂಥದ್ದು. ವಾಟ್ ಈಸ್ ಸಪ್ಲೈ ಡಿಮ್ಯಾಂಡ್ ಎಕ್ಸ್ಪ್ಲೇಷನ್ ಕೊಡಬೇಕು, ಗೊತ್ತಾಗುತ್ತೆ ನಿಮಗೆ. ನೀವು ದ ಮೀನಿಂಗ್ ಆಫ್ ಎಕ್ಸ್ಪೋರ್ಟ್ಗಳು, ಆಮದು ರಫ್ತು ಅಂತಕ್ಕಂಥದ್ದು ಏನಿದೆ ಅದನ್ನು ಬರೀಬೇಕು ಮೀನಿಂಗಲ್ಲಿ. ಮೆನ್ಷನ್ ಎನಿ ಒನ್ ಫಿನಾನ್ಷಿಯಲ್ ಇದಕ್ಕೆ ಟ್ಯಾಕ್ಸ್ ಅಂತ ಬರುತ್ತೆ ಸಾಕಾಗುತ್ತೆ. ಟ್ಯಾಕ್ಸು ಅಥವಾ ಎಕ್ಸ್ಪೆಂಡಿಚರ್ ಎರಡರಾಗ ಒಂದು ಬರೋದ್ರೆ ಸಾಕಾಗುತ್ತಂತೆ. 2ರಲ್ಲಿ 1 ಬರೋದು ನಿಮ್ಗೆ 1 ಅಂಕ ಸಿಗ್ತವೆ. ನಾವು ವಾಟ್ ಈಸ್ ಡೊಮೆಸ್ಟಿಕ್ ಕರೆನ್ಸಿ, ಸೊ ಇದು ಗೊತ್ತಾಗುತ್ತೆ ನಿಮಗೇನೋ, ಎಕ್ಸ್ಪ್ಲೇಷನಲ್ಲಿ ಬರೀಬೇಕಾಗುತ್ತೆ. ನಾನು 1 ವರ್ಡಲ್ಲಿರೋ ಮಾತ್ರ ಹೇಳ್ತಾ ಇದ್ದೀನಿ ನೋಡಿ. ಇಷ್ಟು ಇಂಗ್ಲೀಷ್ ಮೀಡಿಯಮ್ ಪೇಪರು. ಅದೇ ರೀತಿ ಕನ್ನಡದ ಮೀಡಿಯಮು ಹಂಗೆ ತೋರಿಸ್ಬಿಡ್ತೀನಿ ನೋಡಿ. ಒಂದು ಕಡೆಗೆ 1ನೇದಕ್ಕೆ C ಆನ್ಸರ್ ಆಗುತ್ತೆ, ಕನ್ನಡ ಮೀಡಿಯಮ್ ಪೇಪರ್ ಇದು. ನೆಕ್ಸ್ಟು 2ನೇದಕ್ಕೆ C ಆಗುತ್ತೆ, 3ನೇದಕ್ಕೆ A ಆಗುತ್ತೆ, 4ನೇದಕ್ಕೆ B ಆಗುತ್ತೆ, 5ನೇದಕ್ಕೆ D ಆಗುತ್ತೆ. ಸೇಮ್ ಕನ್ನಡ ಮೀಡಿಯಮ್ ಪೇಪರು. ಸೇಮ್ ಅದೇ ನಿಟ್ಟಿನಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಬಿಟ್ಟ ಸ್ಥಳಕ್ಕೆ ನೋಡಿ. ಇಲ್ಲಿ 1ನೇದು ಬಂದು ಎಲ್ಲಿದೆ ಮಿಶ್ರ, 2ನೇದು ಬಂದು ಸಮ ಉತ್ಪನ್ನ ರೇಖೆ, 3ನೇದು ಬಂದು ಪರಿಪೂರ್ಣ, 4ನೇದು ಬಂದು ವ್ಯವಹಾರಗಳು, ನೆಕ್ಸ್ಟು 5ನೇದು ಬಂದು ಹೂಡಿಕೆ ಅಂತಕ್ಕಂಥದ್ದು. ಇವು 5 ಉತ್ತರಗಳಾಗ್ತವೆ ನೋಡ್ಕೊಳ್ಳಿ. ಏನು ಬರೆದಿದ್ದೀರಾ. ಇನ್ನು ಬಿಟ್ಟ ಸ್ಥಳಕ್ಕೆ ಬಂದರೆ ಒಂದು ಸರಳ ಬೇಡಿಕೆಗೆ ಬಂದು ಇದೇನಿದೆ ಆನ್ಸರ್ ಆಗುತ್ತೆ, ಇದು 5th ಒನ್. ಇನ್ನು ಆಡಮ್ ಸ್ಮಿತ್ಗೆ ಬಂದರೆ TR ಅಂದರೆ TC ಅಂತಕ್ಕಂಥದ್ದಾಗುತ್ತೆ. ತಪಶೀಲ ಪಟ್ಟಿ ಎಷ್ಟು 3ನೇದು ಬಂದರೆ ಕಾಣದ ಕೈ ಕಾರ್ಯಾಚರಣೆ ಅಂತಕ್ಕಂಥದ್ದು. ಇನ್ನು ನಿರ್ವಹಣಾ ಹೊಂದಾಣಿಕೆ ಬಂದರೆ ಡರ್ಟಿ ಹೊಂದಾಣಿಕೆ ಅಂತ ಇಷ್ಟಾಗುತ್ತೆ. ಇನ್ನು MRS ವಿಸ್ತರಿಸಿ ಪೂರೈಕೆ ಅಂದರೇನು ಇವೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋವನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ. ಸೊ ಇಷ್ಟು ಎಕನಾಮಿಕ್ಕಿಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ ಆಗಿರುತ್ತೆ ನೋಡ್ಕೊಳ್ಳಿ. ನಿಮ್ಮ ಎಷ್ಟು ಅಂಕ ಬರ್ತವೆ ಇವುಗಳನ್ನು ಸರಿ ಮಾಡಿದ್ರೆ ಸಾಕಾಗುತ್ತೆ ನಿಮಗೆ ಅಂಕಗಳು. ಔಟ್ ಆಫ್ ಔಟ್ ಅಂಕ ತೆಗಿಯೋರಿಗೆ ನೋಡಿ ಇಷ್ಟಿದೆ ನೋಡ್ಕೊಳ್ಳಿ ಎಷ್ಟು ಅಂಕ ಬರ್ತವೆ ಅಂತ.